ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಡಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಮಹಾ ಸಂಚಿಕೆ ಅಪ್ಡೇಟಲ್ಲಿ ಭೂಮಿಗೆ ಹಾವು ಕಚ್ಚುತ್ತೆ, ಅಜಿತ್ ಪ್ರಾಣಕ್ಕೆ ಚಾಕು ಹಾಕ್ತಾರೆ ಅಂತ ನಾನು ಹೇಳಿದ್ದೆ. ಆದರೆ ಅಜಿತ್ ಯಾವ ರೀತಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂದರೆ ಈ ರೌಡಿಗಳಿಗೆಲ್ಲ ಯಾವ ರೀತಿ ಮಣ್ಣು ಮುಗಿಸೋದು ಅಂತ ಅಜಿತ್ಗೆ ಚೆನ್ನಾಗೇ ಗೊತ್ತಿತ್ತು. ಅವನು ಚಾಕು ಹಾಕೋಂತ ಮೊದಲೇ ಅಜಿತ್ ಅವರು ಅಲ್ಲಿ ಅವನ್ನ ಕೈ ಹಿಡಿದಿದ್ರು. ಇನ್ನು ಭೂಮಿಗೆ ಇವ್ರು ಬಿಟ್ಟಿದ್ದಂಥ ಆವೇನೆ ಅವಳಿಗೆ ಆಶೀರ್ವಾದನ ಮಾಡ್ತು, ಅವಳಿಗೆ ಆಶೀರ್ವಾದ ಮಾಡಿ ಕುಂಕುಮನು ಸಹ ಕೊಡ್ತು. ಇಬ್ರು ಜೋಡಿ ನಾ ಹೇಳ್ದಂಗೆ ಮನೆಗೆ ಹೋಗಿ ಆರಾಮಾಗಿ ಲೈಫ್ ನಡೆಸ್ತಾರೆ ಅಂತಲೂ ನಾನೊಂದು ವಿಡಿಯೋ ಮಾಡಾಕಿದೆ. ಸೊ ಆ ಒಂದು ಸಂಚಿಕೆ ತುಂಬ ಚೆನ್ನಾಗಿದೆ. ಇನ್ನು ನಿಂಗವ್ವಾಜಿಗೆ ಇನ್ನೇನು ಜಸ್ಟ್ ಅಜಿತ್ ಮತ್ತು ಭೂಮಿ ಗಂಡ ಹೆಂಡತಿ ಅನ್ನೋದು ಗೊತ್ತಾಗ್ತಿತ್ತು, ಆದರೆ ಜಸ್ಟ್ ಮಿಸ್ ಆಗಿದ್ದಾರೆ. ಈಗ ಮನೆಗೆ ಬಂದಂಥ ಅಜಿತ್ಗೆ ಹೇಳಿದಾಳೆ ಭೂಮಿ, ನೀವು ನನ್ನ ತಾಳಿ ಕಟ್ಟಿರೋ ಗಂಡ, ಈ ತಾಳಿಗೆ ಆ ಒಂದು ನಾಗದೇವತೆ ಏನು ಪ್ರಸಾದ ಕೊಡ್ತೋ ಅದನ್ನು ನೀವೇ ತಾಳಿಗೆ ಕುಂಕುಮ ಹಚ್ಚಬೇಕು ಅಂತ. ಹಂಗಾಗಿ ಅಜಿತ್ ಮತ್ತು ಭೂಮಿ ನಡುವಿನ ಈ ಪ್ರೀತಿ ಏನಿದೆ ಅದು ಇಬ್ರಿಗೆ ಗೊತ್ತಾಗ್ತಾ ಇದೆ. ಸೊ ನಾವಿಬ್ಬರು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ. ಅದರಿಂದ ಭೂಮಿ ಅಜಿತ್ಗೆ ಮನ್ಸಾರೆ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ. ಅಜಿತ್ತು ಅಷ್ಟೇ ಇದರಲ್ಲಿ ಭೂಮಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಇವಾಗ ನಿಂಗವ್ವಜ್ಜಿಗೆಲ್ಲ ಗೊತ್ತಾಗ್ಬಿಡುತ್ತಾ? ಸೊ ಅದು ನೋಡೋಣ. ಮತ್ತು ಶಾರದಾ ಈಗ ಅಜಿತ್ ಮತ್ತು ಭೂಮಿಗೆ ಫುಲ್ಲು ಖುಷಿಯಿಂದ ಆಶೀರ್ವಾದ ಮಾಡಿ ಮಾತಾಡಿದ್ದಾರೆ, ಅದು ಸಹ ಹೇಳ್ತೀನಿ. ಬನ್ನಿ ವಿಡಿಯೋ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ ಯಾವ ರೀತಿ ಸೇವ್ ಆಗ್ತಾರೆ ಅಂದರೆ ಆ ದೇವರೇ ಅವ್ರಿಗೆ ಸಹಾಯ ಮಾಡ್ತಾರೆ. ದೇವಯಾನಿ ಕರ್ಕೊಂಬಂದಿದ್ದಂಥ ಆ ನಾಗರಾವ್ ಏನಿದೆ ಅದು ಭೂಮಿಗೆ ಆ ವ್ರತದ ಮೂಲಕ ಕಚ್ಚುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆಶೀರ್ವಾದ ಮಾಡಿ ಕುಂಕುಮನ ಪ್ರಸಾದವಾಗಿ ಕೊಡುತ್ತೆ. ಇನ್ನು ಭೂಮಿಗೆ ಎಲ್ಲಿ ಹಾವು ಕಚ್ಬಿಡ್ತು ಅಂತ ಹೇಳ್ಬಿಟ್ಟು ಅಜಿತ್ ಒಳಗಡೆ ಬರೋಷ್ಟರಲ್ಲಿ ಭೂಮಿಗೆ ಹಾವು ಕಚ್ಚಿರಲ್ಲ, ಬೇರೆ ಪ್ರಸಾದನ ಕೊಟ್ಟಿರುತ್ತೆ. ಇನ್ನು ಅಜಿತ್ಗೆ ಚಾಕು ಹಾಕೋಕೆ ಬಂದಂಥ ರೌಡಿ ಕೈನ ಹಿಡಿದು ಭದ್ರವಾಗಿ ಹಿಂದೆ ತಳ್ತಾರೆ. ಹಂಗಾಗಿ ಚಾಕು ಅಜಿತ್ ಹೊಟ್ಟೆಗೆ ತಿಳ್ಕೊಳ್ಳಲ್ಲ. ಇನ್ನು ಅಜಿತ್ ಮತ್ತು ಭೂಮಿ ಇಬ್ರು ಸಹ ಸೇಫ್ ಆಗಿರ್ತಾರೆ. ಅಷ್ಟರಲ್ಲಿ ಲಿಂಗವಜ್ಜಿ ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ದೇವಯಾನಿ ಮತ್ತು ಅಂಜು ಇಬ್ರು ಸಹ ಆ ಆವಾಡಿಗೆ ಕರ್ಕೊಂಡ್ಬಂದಂಥ ಹಾವು ಹಿಂದೆ ಅಟ್ಟಿಸ್ಕೊಂಡು ಹೋಗುತ್ತೆ. ಅವ್ರ ಪಾಡು ಹೇಳೋದೇ ಬೇಡ, ಕೆಟ್ಟೋರ್ಗೆ ಅವತ್ತು ಕೆಟ್ಟೋದೇ ಆಗುತ್ತೆ ಅನ್ನೋಂಥ ಇದನ್ನ ನೋಡ್ಬೋದು. ಇನ್ನು ಆ ಆವಾಡಿಂಗು ₹1 ಕೊಡಲ್ಲ, ನೀವು ಹಾವು ಕಚ್ಚಿಲ್ಲ ಅಂತ ಹೇಳ್ಬಿಟ್ಟು ಉಗಿದು ಕಳಿಸ್ತಾರೆ. ಇನ್ನು ಭೂಮಿ ಮತ್ತು ದೇವಯಾನಿ ಅಜಿತ್ ಇಬ್ರು ಸಹ ನೋಡಿದಂಥ ನಿಂಗವ್ವನಿಗೆ ಆಶ್ಚರ್ಯ ಆಗುತ್ತೆ. ಕೈ ಹಿಡ್ಕೊಂಡು ಬರ್ತಾ ಇರ್ತಾರೆ ಅಜಿತ್ ಅವರು. ಏನೋ ಇದು ಮನಸ್ವಿನಿ ಕೈ ನೀನು ಯಾಕೆ ಹಿಡ್ತಿದ್ಯಾ, ಅವಳೇ ನಿನ್ನ ಹೆಂಡ್ತಿನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲ ನೀವೆಲ್ಲ ಇಲ್ಲಿ ಕೇಳ್ದೆ ಏನಕ್ಕೆ ಬಂದಿದ್ದೀರಾ, ಏನು ಮಾಡ್ತಿದ್ದೀರಾ, ಅಲ್ಲ ಇವಳು ಯಾಕೆ ಭೂಮಿ ಏನೋ ವ್ರತ ಮಾಡ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ನಿಂಗವ್ವಾಜಿ ಕೇಳಿದಾಗ ಅದು ಅವಳ ಗಂಡನ ಆಯುಷ್ಯ ಹೆಚ್ಚಾಗಲಿ ಅಂತ ಮಾಡ್ತಾ ಇದ್ದಾಳೆ ಅಂತ ರಾಮ್ ಬಾಯಿ ತಪ್ಪಿ ಹೇಳ್ಬಿಡ್ತಾರೆ. ಏನು ಗಂಡನ ಅಂದಾಗ ಶ್ರವಣಿದವರು ಅದು ನನ್ನ ಮಗಳಿಗೆ ಮುಂದೆ ಮದುವೆ ಆದಮೇಲೆ ಗಂಡ ಆಗ್ತಾನಲ್ಲ ಅವನಿಗೆ ಆಯುಷ್ಯ ಹೆಚ್ಚಾಗಲಿ ಅಂತ ಮಾಡ್ತಾ ಇದ್ದಾರತ್ತೆ ಅಂದಾಗ ಓ ಹಂಗ ಮನಸ್ವಿನಿ ತುಂಬ ಒಳ್ಳೆಯವಳು ಅಂತ ಹೇಳ್ಬಿಟ್ಟು ಇರ್ತಾರೆ. ಇನ್ನು ಮಯೂರಿ ಹತ್ರಕ್ಕೆ ಬಂದು ಭೂಮಿ ತಾಳಿ ಸರಿ ಮಾಡ್ಕೊ ಕಾಣಿಸ್ತಿದೆ ಅಂದ್ಬಿಟ್ಟು ಸನ್ನೆ ಮಾಡಿ ಹೇಳ್ತಾಳೆ. ಇನ್ನು ತಾಳಿನ ಸರಿ ಮಾಡ್ಕೋತಾಳೆ ಭೂಮಿ. ಈ ಕಡೆ ಅಂಜು ಮತ್ತು ದೇವಯಾನಿ ಈ ಭೂಮಿನ ಎಷ್ಟು ಸತಿ ಸಾಯಿಸಕ್ಕೆ ಬಂದ್ರು ಏನಾದ್ರಲ್ಲದು ಸೇವ್ ಆಗ್ತಾಳಲ್ಲ ಮಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಆವಾಡಿಗಿದ್ದನು ನಮ್ಮದು ಬೇಬಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಬೇಬಿನ ಇಲ್ಲೇ ಇದ್ದಾಳಲ್ಲ ನನ್ನ ಮಗಳು ಬೇಬಿ ಅಂದಾಗ ಈ ಬೇಬಿ ಎಲ್ಲ ನಮ್ಮದು ಸ್ನೇಕ್ ಬೇಬಿ ಕಾಣ್ತಾ ಇಲ್ಲ ಅಂದಾಗ ಅಯ್ಯೋ ನಿನ್ನ ಮುಖ ಮುಚ್ಚ, ಅವನ್ನ ನೀನು ಅದು ವಿಷ ತುಂಬಿರೋ ಹಾವು ಅಂತ ಹೇಳ್ತೀಯ, ಎಂಥದ್ದು ಇಲ್ಲ, ಆ ಹಾವು ಏನು ಕೆಲಸನೂ ಮಾಡಲಿಲ್ಲ ಹೋಗೋ ಅಂತ ಹೇಳ್ಬಿಟ್ಟು ಅವನ್ನ ಬೈದು ಕಳಿಸ್ತಾರೆ. ಇನ್ನು ಭೂಮಿ ಕುಟುಂಬದವರೆಲ್ಲನೂ ಸಹ ಮನೆಗೆ ಬಂದ ಮೇಲೆ ಅಜಿತ್ತು ಈ ಕಡೆ ಆ ಕುಂಕುಮ ತಂದಿರ್ತಾಳಲ್ಲ ಅದನ್ನು ದೇವ್ರ ಮುಂದೆ ಇಕ್ಕಿ ಪೂಜೆ ಮಾಡಿ ಎಲ್ಲರಿಗೂ ಕೊಡ್ತಾ ಇರ್ತಾಳೆ ಪ್ರಸಾದ ಅಂತ ಲಿಂಗವಜ್ಜಿ ಎಲ್ಲರಿಗೂ ಸಹ. ಅದಕ್ಕಿಂತ ಮುಂಚೆ ಅಜಿತ್ಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಭೂಮಿ ನೀನು ದೇವಸ್ಥಾನದಲ್ಲಿ ಯಾಕೆ ಆ ರೀತಿ ನಡ್ಕೊಂಡೆ, ನನ್ನ ಪ್ರಾಣಕ್ಕೋಸ್ಕರ ನಿನ್ನ ಪ್ರಾಣನೇ ಪಣ ಇಡೋಕ್ಕೆ ಅಷ್ಟೊಂದು ಪ್ರೀತಿ ಯಾಕೆ ನನ್ನ ಮೇಲೆ, ನೀನೇನಾದರೂ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ನನ್ನ ಮುತ್ತೈದೆ ಭಾಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆ ನಿನ್ನ ತಾಳಿಗೆ ಕುಂಕುಮನ ಹಚ್ಚಿಸ್ಕೊಂಡೆ, ಏನು ಭೂಮಿ ಇದೆಲ್ಲ ಏನು ನಡೀತಾ ಇದೆ, ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ರೆ ಹೇಳು ಅಂತ ಅಜಿತ್ ಕೇಳ್ತಾರೆ. ಸಾಹೇಬ್ರೆ ನಾನು ಆ ಒಂದು ಇವಳು ನೀವು ರಾಣನ ಮಗಳು ನನಗೆ ಶೂಟ್ ಮಾಡಿದಾಗ ನೀವು ಯಾಕೆ ಹೋಗಿ ಕೆಂಡ ತುಳಿದ್ರಾ, ಅದು ಏನಕ್ಕೋಸ್ಕರ ತುಳಿದ್ರಾ, ನೀವು ನನ್ನ ಹೆಂಡತಿ ಅಂತ ಸ್ವೀಕರಿಸಿದ್ರಾ, ಈ ಪ್ರಶ್ನೆಗೆ ಉತ್ತರ ಹೇಳಿ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಅದೆಲ್ಲ ಯಾಕೆ ಅಂದಾಗ ಇದು ಹಂಗೆ ಸಾಹೇಬ್ರೆ, ನೀವು ಏನಾದರೂ ಆಪತ್ತಲ್ಲಿ ಸಿಗಾಕೊಂಡ್ರೆ ನಾನು ಹೋಗಿ ವ್ರತ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡಿರ್ತೀನಿ, ಒಳ್ಳೆ ಗೆಳೆಯನ ಥರ ಅಂದ್ಬಿಟ್ಟು ಹೇಳ್ತಾಳೆ ಭೂಮಿ. ಆದ್ರೂ ನೀನು ಗೆಳೆಯಂಗಿಂತ ಹೆಚ್ಚಾಗಿ ನೀನು ಅಲ್ಲಿ ಹೆಂಡ್ತಿ ಥರನೇ ಕಾಣಿಸ್ಕೋತಿದ್ದೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ನಾನು ಸಾಯೋವರೆಗೂ ನಿಮ್ಮ ಹೆಂಡ್ತಿನೇ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳ್ಕೊತಾ ಇರ್ತಾಳೆ. ಸತ್ಯ ಇದ್ದನೋ ಹೇಳಿಲ್ವೇನೋ ಅಜಿತ, ಭೂಮಿ ಮನಸ್ಸಲ್ಲಿ ನೀನೇ ಇದೆಯಾ ಕಣೋ, ಇನ್ನು ಎಷ್ಟು ಸತಿ ಅರ್ಥ ಮಾಡಿಸ್ಬೇಕು ಅಂತ ಸತ್ಯನೇ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲ ಬಂದಮೇಲೆ ಇನ್ನು ಈ ಕಡೆ ಮನೆಯವ್ರಿಗೆಲ್ಲ ಕುಂಕುಮನ ಕೊಟ್ಟಾದ್ಮೇಲೆ ಅಜಿತ್ಗೆ ಕುಂಕುಮನ ಹಚ್ತಾಳೆ ಭೂಮಿ. ಇನ್ನು ಅಜಿತ್ ಇದ್ದೋನು ಭೂಮಿಗೆ ಕುಂಕುಮನ ಹಚ್ತಾನೆ. ನಂತರ ಸಂಗೀತ ಬಂದು ಇಬ್ಬರೂ ನಿಲ್ಲಿಸಿ ನಿಮಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತೇಳ್ಬಿಟ್ಟು ದೃಷ್ಟಿ ತೆಗಿತಾಳೆ. ಅಜ್ಜಿ ಬಂದ್ಬಿಟ್ಟು ಅಲ್ಲ ಎಲ್ಲ ಏನು ಮಾಡ್ತಾ ಇದ್ದೀರಾ ನೀವು, ನಾನು ಒಂದು
ಸರ್ಪ್ರೈಸ್ ಹೇಳಬೇಕು ಅಂತಿದ್ದೀನಿ ಅಂದಾಗ ಏನು ಸರ್ಪ್ರೈಸು ಅಂದಾಗ ನಾನು ಚಂದ್ರಿಕಾ ಮತ್ತು ಅವ್ರ ಗಂಡಂದು ಮದುವೆ ವಾರ್ಷಿಕೋತ್ಸವನ ಮತ್ತು ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ದೀನಿ ಇನ್ನು 3 ದಿನಕ್ಕೆ. ನೀವೆಲ್ಲ ಇರಲೇಬೇಕು, ಆಗುತ್ತೋ ಇಲ್ವೋ, ಏನೋ ರಾಮ ನೀನು ಹೆಂಡತಿ ಪರ್ಮಿಷನ್ ಕೇಳಬೇಕಾ ಅಂತಂದಾಗ ಇಲ್ಲ ಆಗುತ್ತೆ ನಾವು ಇರ್ತೀವಿ ಅಂತ ಅಜಿತ್ ಒಪ್ಕೋತಾರೆ. ಇನ್ನು ಮನೇಲೆಲ್ಲ ಖುಷಿ ಸಮಾರಂಭ ತುಂಬಿರುತ್ತೆ, ಎಲ್ಲ ಸಮಸ್ಯೆನೂ ಸಹ ಬಗೆಯಿರುತ್ತೆ. ಕ್ಯಾರಮ್ ಬೋರ್ಡ್ ಆಡ್ತಾ ಕೂತಿರ್ತಾರೆ. ಅಜಿತ್ ಮತ್ತು ಭೂಮಿ ಯಾರು ಗೆಲ್ತಾರೋ ಅವರು ಸೋತವರು ಗೆದ್ದವ್ರಿಗೊಂದು ಮುತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಟಾಸ್ಕ್ ಇರುತ್ತೆ, ಸತ್ಯಣ್ಣ ಹಾಕಿರ್ತಾರೆ. ಇನ್ನು ಭೂಮಿಗೆ ಹೇಳ್ತಾಳೆ, ಅಜಿತ್ ಬಂದು ಭೂಮಿ ಕೆನ್ನೆಗೆ ಒಂದು ಮುತ್ತನ್ನ ಕೊಡ್ತಾರೆ. ಇದೆಲ್ಲ ನೋಡಿದ್ಮೇಲೆ ಭೂಮಿ ಒಂದು ಹೆಣ್ಣು ಒಬ್ಬ ಹುಡುಗನಿಗೆ ಎಷ್ಟು ಸ್ವತಂತ್ರ ಕೊಡ್ತಾಳೆ. ಇವಾಗ ನಮ್ಮದು ಕಾಂಟ್ರಾಕ್ಟ್ ಮದುವೆ ಆದಮೇಲೆ ನಾವು ಇಷ್ಟೇ ಆಯ್ದಲ್ಲಿರಬೇಕು ಅಂತ ನಾವು ಒಂದಷ್ಟು ಇದನ್ನು ರೂಲ್ಸ್ನ ಹಾಕ್ಕೊಂಡಿದ್ದೀವಿ. ಆದರೆ ನಮ್ಮ ನಡುವೆ ಅದಿಲ್ಲ. ನಾನು ನಿನಗೆ ಮುತ್ತು ಕೊಟ್ಟಾಗ ನೀನು ತುಂಬಾ ಖುಷಿಯಲ್ಲಿದ್ದೆ, ತುಂಬಾ ಇಷ್ಟಪಡೋ ಥರ ಇದ್ದೆ, ನಿಜ ಹೇಳು ನಿನ್ನ ಮನಸ್ಸಲ್ಲಿ ನಾನು ಇದೀನ ಅಂತೇಳ್ಬಿಟ್ಟು ಅಜಿತ್ ಭೂಮಿಗೆ ನೇರವಾಗಿ ಪ್ರಶ್ನೆನ ಕೇಳ್ತಾರೆ. ಸಾಹೇಬ್ರೆ, ಒಂದು ಹುಡುಗಿ ಒಬ್ಬ ಹುಡುಗನ ಹತ್ರ ಇಷ್ಟೆಲ್ಲ ಅಂದರೆ ಒಂದು ಮುತ್ತು ಕೊಡ್ಸ್ಕೊತಾಳೆ, ಅವಳಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇದ್ದಾಳೆ ಅಂದರೆ ಆ ಒಂದು ಇದಕ್ಕೆ ಏನಂತಾರೆ, ಆ ಪ್ರೀತಿಗೆ ಆ ಒಂದು ಅಕ್ಕಿಗೆ ಏನಂತಾರೆ ಸಾಹೇಬ್ರೆ ನಿಮ್ಮ ಅರ್ಥದಲ್ಲಿ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ನನ್ನ ಪ್ರಕಾರ ನೀನು ನನ್ನ ಮನಸಾರೆ ಪ್ರೀತಿ ಮಾಡ್ತಿದ್ಯಾ ಭೂಮಿ ಅಂತ ಅನಿಸ್ತಿದೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನನಗೂ ಅಷ್ಟೇ ಸಾಹೇಬ್ರೆ, ನೀವು ನನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀರಾ ಅನಿಸುತ್ತೆ. ನನಗೇನಾದರೂ ಆಗ್ಬಿಟ್ರೆ ಒಂದು ಕ್ಷಣನೂ ನೀವು ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾ ಇರ್ತೀರ, ತುಂಬ ಗಾಬರಿ ಆಗ್ಬಿಡ್ತೀರಾ ಅಂದಾಗ ಹೌದು ಭೂಮಿ, ನಿನ್ನನ್ನು ಬಿಟ್ಟು ದೇವರಾಣೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಸೊ ನೀನು ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತೀಯೋ, ಎಲ್ಲಿ ನಾನು ನಿನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದೀನಿ. ದಯವಿಟ್ಟು ಭೂಮಿ ನನ್ನ ಬಿಟ್ಟು ಹೋಗ್ಬೇಡ ಅಂತೇಳ್ಬಿಟ್ಟು ಅಜಿತ್ ಕೈ ಹಿಡ್ಕೊಂಡು ಕೇಳ್ಕೊತಾರೆ. ಸಾಹೇಬ್ರೆ, ನಿಮಗಿಂತ ಮುಂಚೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಒಬ್ರನ್ನೊಬ್ರು ನೋಡಿಕೊಂಡು ಮಾತಾಡ್ತಿರ್ತಾರೆ ಗಾರ್ಡನಲ್ಲಿ. ಅಲ್ಲಿಗೆ ಬಂದಂಥ ನಿಂಗವ್ವಜ್ಜಿಗೆ ಏನು ನಡೀತಾ ಇದೆ ಇಲ್ಲಿ, ಏನು ನಡೀತಾ ಇದೆ, ಅಲ್ಲ ನೀವಿಬ್ಬರು ನಿಜವಾಗ್ಲೂ ಅತ್ತೆ ಮಗಳು ಮಾವನ ಮಗದ ಥರ ಇಲ್ಲ, ಗಂಡ ಹೆಂಡತಿ ಥರ ಇದ್ದೀರಾ. ಏಯ್ ಅಜಿತ, ಮೊದಲು ನೀನು ಹೆಂಡ್ತಿನ ಕರೆಸಿಲ್ಲಿಗೆ ಪೂಜೆಗೆ ಕರೆಸ್ಬೇಕವಳ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿ ಕಂಡೀಷನ್ನ ಹಾಕ್ಬಿಡ್ತಾರೆ. ಈಗ ಅಜಿತ್ತು ಭೂಮಿ ಇಲ್ಲೇ ಇದ್ದಾಳೆ, ಯಾವ ಹೆಂಡ್ತಿನ ಕರೆಸ್ತಾರೆ, ಭೂಮಿನೇ ಹೆಂಡ್ತಿ ಅಂತ ಪರಿಚಯ ಮಾಡಿಸ್ಲೇಬೇಕಾಗುತ್ತೆ. ಸೊ ಆ ಒಂದು ಟಾಸ್ಕಲ್ಲಿ ಬಿದ್ದೋಗಿದ್ದಾರೆ ಇಬ್ಬರು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಜಿತ್ತು ತನ್ನ ಹೆಂಡ್ತಿನ ಕರೆಸ್ಬೇಕು ಅಂತ ಅಜ್ಜಿ ದೊಡ್ಡ ಚಾಲೆಂಜ್ನ ಕೊಟ್ಟಿದ್ದಾರೆ. ಈಗ ಅಜಿತ್ ಯಾರನ್ನ ಕರೆಸ್ತಾರೆ, ಭೂಮಿನೇ ಹೆಂಡ್ತಿ ಅಂತ ನಿರೂಪಿಸ್ತಾರಾ, ಇಲ್ಲ ಮನಸ್ವಿನಿ ಅಲ್ಲ ಇವಳು ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ನನ್ನ ಹೆಂಡ್ತಿ ಇವಳೆ ಅಂತ ಹೇಳ್ಬಿಟ್ಟು ಹೇಳ್ತಾರಾ, ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.